ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂಡಿಯಾ ಫಾರ್ IAS ಪ್ರಸ್ತುತಪಡಿಸುವ KS ಮೇನ್ಸ್ನ ಡೈಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ಗೆ ಸ್ವಾಗತ. ಇಂದಿನ ದಿನ ಅಂದರೆ ಡೇ 29 ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಎಸ್ಸೆ ಟಾಪಿಕ್. ಸೊ ಎಸ್ಸೆ ಟಾಪಿಕ್ ಯಾವ ರೀತಿ ಇದೆ? ವಿಷನ್ ಆಫ್ ಅ $5 trillion ಇಂಡಿಯನ್ ಎಕನಾಮಿ, ಕರ್ನಾಟಕಾಸ್ ರೋಲ್. ಸೊ ಮೀನಿಂಗ್ ಆಫ್ ದ ಟಾಪಿಕ್ ಈಸ್ ವಾಟ್ ಈಸ್ ಕರ್ನಾಟಕಾಸ್ ರೋಲ್ ಇನ್ ಇಂಡಿಯಾ ಅಚೀವಿಂಗ್ $5 trillion ಎಕನಾಮಿ. ಸೊ ಕನ್ನಡದಲ್ಲಿ ಟಾಪಿಕ್ನ ನೋಡೋದಾದರೆ 5 ಟ್ರಿಲಿಯನ್ ಭಾರತೀಯ ಆರ್ಥಿಕತೆಯ ಮುನ್ನೋಟ, ಕರ್ನಾಟಕದ ಪಾತ್ರ ಅಂತ ಇದೆ. ಸೊ ದ ಮಾರ್ಕ್ಸ್ ಫಾರ್ ದಿಸ್ ಎಸ್ಸೆ ಟಾಪಿಕ್ ಈಸ್ 125 ಮಾರ್ಕ್ಸ್ ಆ್ಯಂಡ್ ದ ವರ್ಡ್ ಲಿಮಿಟ್ ಈಸ್ 1500 ವರ್ಡ್ಸ್. ಸೊ ಇಲ್ಲಿ ನಾವು ಈ ಎಸ್ಸೆ ಟಾಪಿಕ್ನಲ್ಲಿ ಏನೆಲ್ಲ ಪ್ರೊಬೆಬಲ್ ಕಂಟೆಂಟ್ ಇರಬೇಕು ಅಂತ ಡಿಸ್ಕಸ್ ಮಾಡ್ತೀವಿ. ಸೊ ಇದು ನಾವು ಡಿಸ್ಕಸ್ ಮಾಡೋ ಕಂಟೆಂಟ್ ಜೊತೆಗೆ ನೀವು ನಿಮ್ಮದೇ ಆದ ಕಂಟೆಂಟ್ನೂ ಕೂಡ ಈ ಎಸ್ಸೆನಲ್ಲಿ ಬರೀಬಹುದು. So whatever content that we are going to discuss is probable content. In addition to that content that we are discussing, you can also include your own content and you can enhance the essay. Here we are broadly discussing the approach and major content. And the major discussion is in both Kannada and English. The slides are in English. Slides English alli irutte. Essay content bandu word file alli, major content bandu word file alli, Kannada matte English alli ಇಂಡಿಯಾ ಫಾರ್ IAS ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು. ಸೊ ಯಾರೆಲ್ಲ ಕನ್ನಡದಲ್ಲಿ ಪ್ರಿಪೇರ್ ಆಗ್ತಿದ್ದೀರಾ, ಇವಾಗ ಅಪ್ರೋಚ್ ಡಿಸ್ಕಸ್ ಮಾಡೋದನ್ನು ನೀಟಾಗಿ ಕೇಳಿಕೊಂಡು ಕನ್ನಡದಲ್ಲಿ ನಾವು ಎಸ್ಸೆ ಕಂಟೆಂಟ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಅದು ವರ್ಡ್ ಫೈಲ್ PDF ಫೈಲಲ್ಲಿ ಇಂಡಿಯಾ ಫಾರ್ IAS ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಅಲ್ಲಿ ಹೋಗಿ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ರೆಫರ್ ಮಾಡಿ. ಸೊ ಎಸ್ಸೆ ಇಂಟ್ರೊಡಕ್ಷನ್ ನೋಡೋದಾದರೆ, ಇಂಟ್ರೊಡಕ್ಷನಲ್ಲಿ ನಾವೇನು ಬರಿಬೋದು? ಸೊ ಇಂಡಿಯಾಸ್ ಆಸ್ಪಿರೇಷನ್ ಟು ಬಿಕಮ್ $5 trillion ಎಕನಾಮಿ. ಸೊ ಅದನ್ನು ನಾವು ಇಂಟ್ರೊಡಕ್ಷನಲ್ಲಿ ಬರಿತಾ ಹೋಗ್ಬೋದು. ಸೊ ವಾಟ್ ಈಸ್ ಇಂಡಿಯಾಸ್ ವಿಷನ್? ಇಂಡಿಯಾಸ್ ವಿಷನ್ ಏನಿದೆ? ಇಂಡಿಯಾ ವಾಂಟ್ಸ್ ಟು ಬಿಕಮ್ $5 trillion ಎಕನಾಮಿ. ಸೊ ಈ 5 ಟ್ರಿಲಿಯನ್ ಎಕನಾಮಿ ಆಗಬೇಕಾದ್ರೆ ಇಂಡಿಯಾ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾವು ಫಸ್ಟ್ ಪ್ಯಾರಾದಲ್ಲಿ ಬರಿಬೇಕು, ಇಂಟ್ರೊಡಕ್ಷನ್ನ ಫಸ್ಟ್ ಪ್ಯಾರಾದಲ್ಲಿ. ಸೊ ಅದಾದಮೇಲೆ ನಾವು ಏನು ಬರಿಬೇಕು ಅಂತಂದರೆ, ಕರ್ನಾಟಕಾಸ್ ರೋಲ್. ಕರ್ನಾಟಕ ಈಸ್ ದಿ ಕೀ ಕಾಂಟ್ರಿಬ್ಯೂಟರ್ ಫಾರ್ ಇಂಡಿಯಾ ಬಿಕಮಿಂಗ್ $5 trillion ಎಕನಾಮಿ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾವು ಕರೆಂಟ್ ಕರ್ನಾಟಕಾಸ್ GDP ಎಷ್ಟಿದೆ? ಅಪ್ರಾಕ್ಸಿಮೇಟ್ಲಿ $320 ಬಿಲಿಯನ್ ಇದೆ. ಅದನ್ನು ಕೂಡ ನಾವು ಬರಿಬೇಕಾಗತ್ತೆ. ಸೊ ಈ ಕರ್ನಾಟಕ $320 ಬಿಲಿಯನ್ ಎಕನಾಮಿ ಆಗಬೇಕಾದ್ರೆ ಏನೆಲ್ಲ ಗ್ರೋತ್ ಸೆಕ್ಟರ್ಸ್ ಇದೆ ಕರ್ನಾಟಕದಲ್ಲಿ ಅಂತ ನಾವು ಮೆನ್ಷನ್ ಮಾಡಬೇಕು. ಕರ್ನಾಟಕದಲ್ಲಿ ಗ್ರೋತ್ ಸೆಕ್ಟರ್ ಯಾವುದಂದರೆ IT ಸೆಕ್ಟರ್ ಇದೆ. ಕರ್ನಾಟಕದಲ್ಲಿ ಸ್ಟಾರ್ಟಪ್ಸ್ ಕೂಡ ಎಮರ್ಜ್ ಆಗ್ತಾ ಇದೆ ತುಂಬ. ಕರ್ನಾಟಕ ಮ್ಯಾನುಫ್ಯಾಕ್ಚರಿಂಗಲ್ಲೂ ಕೂಡ ಲೀಡಿಂಗಲ್ಲಿದೆ. ಇದರೊಂದಿಗೆ ಅಗ್ರಿಕಲ್ಚರ್ ಸೆಕ್ಟರ್ ಮತ್ತು ಬೇರೆ ಸರ್ವಿಸ್ ಸೆಕ್ಟರಲ್ಲೂ ಕೂಡ ಕರ್ನಾಟಕ ಲೀಡಿಂಗಲ್ಲಿದೆ. ಸೊ ಈ ರೀತಿ ಕರ್ನಾಟಕ ಲೀಡಿಂಗಲ್ಲಿ ಇರಬೇಕಾದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಹೆಲ್ಪ್ ಮಾಡ್ತಿದೆ ಅಂತ ನಾವು ಬ್ರೀಫ್ ಆಗಿ ಮೆನ್ಷನ್ ಮಾಡಬೇಕು. ಸೊ ಈ ರೀತಿ ಬರಿತಾ ನಾವು ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಜೊತೆಗೆ ಫಸ್ಟ್ ಪ್ಯಾರಾದಲ್ಲಿ ನಾವು ಏನು ಬರಿತೀವಿ? ಇಂಡಿಯಾಸ್ ವಿಷನ್ ಟು ಬಿಕಮ್ $5 trillion ಎಕನಾಮಿ ಅಂತ ಬರೀಬೇಕಾದ್ರೆ ಅಲ್ಲಿ ಈ $5 trillion ಎಕನಾಮಿ ಆಗಬೇಕಂದ್ರೆ ಇಂಡಿಯಾಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತಂದರೆ, ಸಸ್ಟೈನ್ಡ್ ಹೈ ಎಕನಾಮಿಕ್ ಗ್ರೋತ್, ಪಾಲಿಸಿ ರಿಫಾರ್ಮ್ಸ್, ಸೆಕ್ಟೋರಲ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಟೇಟ್ ಲೆವೆಲ್ ಕಾಂಟ್ರಿಬ್ಯೂಷನ್ ಬೇಕು ಅಂತ ಬರಿಬೇಕು. ಸೊ ಜೊತೆಗೆ ಮುಂದುವರಿತಾ ನಾವೇನು ಬರಿಬೇಕು ಅಂತಂದರೆ, ಕರ್ನಾಟಕ ಒನ್ ಆಫ್ ಇಂಡಿಯಾಸ್ ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಆ್ಯಂಡ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಸ್ಟೇಟ್ಸ್ ಪ್ಲೇಸ್ ಅ ಪೈವಟಲ್ ರೋಲ್ ಇನ್ ಅಚೀವಿಂಗ್ ದಿಸ್ ಮೈಲ್ ಸ್ಟೋನ್ ಅಂತ ಎಕ್ಸ್ಪ್ಲೇನ್ ಮಾಡಿ ನಾವು ನೆಕ್ಸ್ಟ್ ಪ್ಯಾರಾಗೆ ಟ್ರಾನ್ಸಿಷನ್ ಆಗಬೇಕು. ಸೊ ಅಲ್ಲಿ ಟ್ರಾನ್ಸಿಷನ್ ಆಗಬೇಕಾದ್ರೆ ಕರ್ನಾಟಕದ ಎಕನಾಮಿ ಬಗ್ಗೆ ಬರಿತಾ ಹೋಗಬೇಕು. ಸೊ ದಿಸ್ ಬಿಕಮ್ಸ್ ಇಂಟ್ರೊಡಕ್ಷನ್. ಇಲ್ಲಿ ನಾವು ಕೀ ಪಾಯಿಂಟ್ಸ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇದನ್ನೇ ನಾವು ಇಂಟ್ರೊಡಕ್ಷನ್ ಆಗಿ ಪ್ಯಾರಾಗ್ರಾಫಲ್ಲಿ ಬರೆದಾಗ ಯಾವ ರೀತಿ ಇರುತ್ತೆ ಅಂತ ನೀವು ನೋಡಬೇಕಾದ್ರೆ, ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ಇರ್ತಕ್ಕಂಥ PDF ತೊಗೊಂಡು ಅದನ್ನು ಒಂದು ಸಾರಿ ಓದಿ. ಈ ವಿಡಿಯೋ ನೋಡೋದ್ರ ಜೊತೆಗೆ ಆ PDF ನೋಡ್ತಾ ಹೋಗಿ ಯಾವ ರೀತಿ ನಿಮಗೆ ಇಂಟ್ರೊಡಕ್ಷನ್ ಬರಿಬೇಕು ಅಂತ ಅರ್ಥ ಆಗುತ್ತೆ. ಇಂಟ್ರೊಡಕ್ಷನ್ ಬರೆದಾದ್ಮೇಲೆ ನಾವು ಕರ್ನಾಟಕದ ಎಕನಾಮಿಕ್ ಸ್ಟ್ರೆಂತ್ ಮೇನ್ ಬಾಡಿ ಪಾರ್ಟಲ್ಲಿ ಏನು ಬರೀಬೇಕು ಅಂತಂದರೆ, ಸೊ ಯಾವ ರೀತಿ ಕರ್ನಾಟಕದ ಎಕನಾಮಿ ಇದೆ, ಅದು ಯಾವ ರೀತಿ ಇಂಡಿಯನ್ ಎಕನಾಮಿಗೆ $5 trillion ಎಕನಾಮಿ ಆಗಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಈ ರೀತಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಏನು ಮಾಡಬೇಕು? ಮಲ್ಟಿ ಡೈಮೆನ್ಷನಲ್ ಆಸ್ಪೆಕ್ಟ್ಸ್ನ ಕವರ್ ಮಾಡಬೇಕು. ಸೊ ಯಾವ ರೀತಿ ನಾವು ಮಲ್ಟಿ ಡೈಮೆನ್ಷನಲ್ ಆಸ್ಪೆಕ್ಟ್ಸ್ ಕವರ್ ಮಾಡಬೇಕು ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗೋಣ. ಸೊ ಈ ರೀತಿ ಮಲ್ಟಿಪಲ್ ಡೈಮೆನ್ಷನ್ಸ್ನ ಕವರ್ ಮಾಡೋದ್ರಿಂದ ಏನಾಗುತ್ತೆ? ಎಸ್ಸೆ ಕಂಟೆಂಟ್ ಹಾಲಿಸ್ಟಿಕ್ ಆಗಿರುತ್ತೆ. ಜೊತೆಗೆ ಈ ವರ್ಡ್ ಲಿಮಿಟ್ ಏನಿದೆ 1500 ವರ್ಡ್ಸ್ ರೀಚ್ ಆಗೋದು, ಇದನ್ನು ನಾವು ಈಸಿಯಾಗಿ ರೀಚ್ ಆಗ್ಬೋದು. ಜೊತೆಗೆ 16ರಿಂದ 17 ಪೇಜ್ ಏನು ಕೊಟ್ಟಿರ್ತಾರೆ ಎಸ್ಸೆಗೆ, ಅದನ್ನು ನಾವು ಕಂಪ್ಲೀಟಾಗಿ ಫಿಲ್ ಮಾಡ್ಬೋದು. ಫಸ್ಟ್ಲಿ ವಿ ವಿಲ್ ಡಿಸ್ಕಸ್ ಕರ್ನಾಟಕ ಎಕನಾಮಿ ಸ್ಟ್ರೆಂತ್.
ಕರ್ನಾಟಕದ ಎಕನಾಮಿ ಸ್ಟ್ರೆಂತ್ ಏನಿದೆ ಮತ್ತು ಅದರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ನಾವು ಕವರ್ ಮಾಡ್ತಕ್ಕಂಥ ಡೈಮೆನ್ಷನ್ಸ್ ಏನಂದರೆ IT ಆ್ಯಂಡ್ ಡಿಜಿಟಲ್ ಎಕನಾಮಿ, ಸ್ಟಾರ್ಟಪ್ ಎಕೋಸಿಸ್ಟಮ್ ಇನ್ ಕರ್ನಾಟಕ ಆ್ಯಂಡ್ ಇನೋವೇಷನ್ ಇನ್ ಕರ್ನಾಟಕ, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಡಸ್ಟ್ರಿಯಲ್ ಗ್ರೋತ್ ಇನ್ ಕರ್ನಾಟಕ, ಅಗ್ರಿಕಲ್ಚರ್ ಆ್ಯಂಡ್ ಟೆಕ್ನಾಲಜಿಕಲ್ ಗ್ರೋತ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರಲ್ ಗ್ರೋತ್ ಇನ್ ಕರ್ನಾಟಕ. ಸೊ ಈ ಆಸ್ಪೆಕ್ಟ್ಸ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ಕರ್ನಾಟಕದ IT ಆ್ಯಂಡ್ ಸ್ಟಾರ್ಟಪ್ ಎಕೋಸಿಸ್ಟಮ್. ಸೊ ಕರ್ನಾಟಕದಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಡಿಜಿಟಲ್ ಎಕನಾಮಿ ಯಾವ ರೀತಿ ಇದೆ ಅಂತ ನಾವು ಫಸ್ಟ್ ಅಡ್ರೆಸ್ ಮಾಡಬೇಕು. ಸೊ ಕರ್ನಾಟಕ, ಪರ್ಟಿಕ್ಯುಲರ್ಲಿ ಬೆಂಗಳೂರು, ಈಸ್ ನೌನ್ ಆಸ್ ದಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಸೊ ಬೆಂಗಳೂರನ್ನು ಏನಂತ ಕರೀತಾರೆ? ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಏನಕ್ಕೆ ಕರೀತಾರೆ? ದ ಕರ್ನಾಟಕ ಸ್ಟೇಟ್ ಇಟ್ ಕಾಂಟ್ರಿಬ್ಯೂಟ್ಸ್ ನಿಯರ್ಲಿ 38% ಆಫ್ ಇಂಡಿಯಾಸ್ ಟೋಟಲ್ IT ಎಕ್ಸ್ಪೋರ್ಟ್ಸ್. ಭಾರತದ IT ಎಕ್ಸ್ಪೋರ್ಟಲ್ಲಿ ಕರ್ನಾಟಕ 38% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಇದು ಇಟ್ ಈಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ 6.1 lakh crore. ಸೊ ಇದು ಎಷ್ಟಾಗುತ್ತೆ ಅಂದರೆ 6.1 lakh crore ಆಗುತ್ತೆ. ಸೊ ಗ್ಲೋಬಲ್ IT giants ಇನ್ಫೋಸಿಸ್, ವಿಪ್ರೋ, TCS, ಗೂಗಲ್ ಆ್ಯಂಡ್ ಮೈಕ್ರೋಸಾಫ್ಟ್ ದೇ ಆಲ್ ಲೊಕೇಟೆಡ್ ಇನ್ ಬೆಂಗಳೂರು. ಸೊ ಅವೆಲ್ಲ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿದೆ. ಸೊ ಇದರಿಂದ ಏನಿದೆ, ಕರ್ನಾಟಕ IT ಎಕ್ಸ್ಪೋರ್ಟಲ್ಲಿ ಲೀಡಲ್ಲಿದೆ. ಇನ್ನು ಸ್ಟಾರ್ಟಪ್ ಎಕೋಸಿಸ್ಟಮ್ ಆ್ಯಂಡ್ ಇನೋವೇಷನ್ ಹಬ್ ಬಗ್ಗೆ ನೋಡೋದಾದರೆ ಕರ್ನಾಟಕ ಲೀಡ್ಸ್ ಇಂಡಿಯಾಸ್ ಸ್ಟಾರ್ಟಪ್ ರೆವಲ್ಯೂಷನ್. ಇಟ್ ಈಸ್ ರ್ಯಾಂಕ್ಡ್ ನಂಬರ್ 1 ಇನ್ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಪಬ್ಲಿಷ್ಡ್ ಬೈ ನೀತಿ ಆಯೋಗ್. ಸೊ ನೀತಿ ಆಯೋಗ್ ಪಬ್ಲಿಷ್ ಮಾಡ್ತಕ್ಕಂಥ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಯಾವ ಇಯರ್ದು ಇಂಡೆಕ್ಸ್ ಅಂದರೆ 2023 ಇಂಡೆಕ್ಸಲ್ಲಿ ಕರ್ನಾಟಕ ಫಸ್ಟ್ ಪ್ಲೇಸಲ್ಲಿದೆ. ಸೊ ಕರ್ನಾಟಕ ಲೀಡ್ಸ್ ಸ್ಟಾರ್ಟಪ್ ರೆವಲ್ಯೂಷನ್. ಏನಕ್ಕಂತಂದರೆ ಕರ್ನಾಟಕದಲ್ಲಿ 15,000 ಸ್ಟಾರ್ಟಪ್ ಇದೆ. ಇದರಲ್ಲಿ 11 ಯೂನಿಕಾರ್ನ್ಸ್ ಇದೆ. ಸೊ ಯೂನಿಕಾರ್ನ್ ಅಂತಂದರೆ ಅದರ ವ್ಯಾಲ್ಯೂ $1 ಬಿಲಿಯನ್ ಮೇಲೆ ಇದ್ದರೆ ಅದನ್ನು ಯೂನಿಕಾರ್ನ್ ಅಂತ ಕರಿತೀವಿ. ಸೊ ಅಂಥ ಯೂನಿಕಾರ್ನ್ ಕಂಪ್ನಿಗಳು ಕರ್ನಾಟಕದಲ್ಲಿ 11 ಇದೆ. ಸೊ ಓವರ್ 15,000 ಏನಿದೆ ಸ್ಟಾರ್ಟಪ್ಸ್ ಇದೆ ಕರ್ನಾಟಕದಲ್ಲಿ. ಸೊ ಈ ರೀತಿ ನಾವು ಬರೀತಾ ಕರ್ನಾಟಕ ಸ್ಟಾರ್ಟಪ್ ಎಕೋಸಿಸ್ಟಮ್ ಮತ್ತು ಇನೋವೇಷನ್ ಹಬ್ ಯಾವ ರೀತಿ ಇದೆ ಮತ್ತು ಅದು ಭಾರತದ ಎಕನಾಮಿಕ್ ಗ್ರೋತ್ಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ನಾವು ಬರೀಬೇಕು. ಸೊ ಇವಾಗ ಕರ್ನಾಟಕದಲ್ಲಿ ಈ ಡಿಜಿಟಲ್ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಸ್ಟಾರ್ಟಪ್ ಎಕೋಸಿಸ್ಟಮಲ್ಲಿ ಲೀಡಿಂಗ್ ಸೆಕ್ಟರ್ಸ್ ಯಾವುದಿದೆ ಅಂತ ನಾವು ಬರೀಬೇಕು. ಸೊ ಲೀಡಿಂಗ್ ಸೆಕ್ಟರ್ಸ್ ಯಾವುದಿದೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಕ್ಟರ್, ಫಿನ್ಟೆಕ್, ಫೈನಾನ್ಷಿಯಲ್ ಟೆಕ್ನಾಲಜಿ ಅಂತ ಕರಿತೀವಿ. ಎಕ್ಸಾಂಪಲ್ ನಾವು ಇವಾಗ ಯೂಸ್ ಮಾಡ್ತಕ್ಕಂಥ ಫೋನ್ಪೇ ಇರ್ಬೋದು, ಗೂಗಲ್ ಪೇ ಇರ್ಬೋದು, ಈ ರೀತಿ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಏನಾಗ್ತಾ ಇದೆ ಫಿನಾನ್ಷಿಯಲ್ ಸೆಕ್ಟರ್ಸಲ್ಲಿ. ಸೊ ಆ ಸೆಕ್ಟರ್ಸಲ್ಲೂ ಕೂಡ ಕರ್ನಾಟಕ ಲೀಡಿಂಗಲ್ಲಿದೆ. ಆಮೇಲೆ ಸಾಸ್ ಅಂತಂದರೆ ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್ ಅಂತ ಕರಿತೀವಿ. ಸೊ ಈ ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸಲ್ಲಿ ಬೆಂಗಳೂರು 40% ಕಾಂಟ್ರಿಬ್ಯೂಟ್ ಮಾಡುತ್ತೆ ಆಲ್ ಓವರ್ ಇಂಡಿಯಾ. ಸಾಫ್ಟ್ವೇರ್ ಆ್ಯಸ್ ಎ ಸರ್ವಿಸ್ ಪ್ರೊವಿಷನಲ್ಲಿ ಬೆಂಗಳೂರು 40% ರೆವೆನ್ಯೂ ಜನರೇಟ್ ಮಾಡುತ್ತೆ. ಕರ್ನಾಟಕ ಈಸ್ ಆಲ್ಸೋ ಲೀಡರ್ ಇನ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಇನ್ ಇಂಡಿಯಾ. ಸೊ ಅದನ್ನು ನಾವು ಬರಿತಾ ಹೋಗಬೇಕು. ಸೊ ಈ ರೀತಿ ಎಮರ್ಜಿಂಗ್ ಸೆಕ್ಟರ್ಸಲ್ಲೂ ಕೂಡ ಏನು ಮಾಡ್ತಾ ಇದೆ, ಕರ್ನಾಟಕ ಲೀಡಲ್ಲಿದೆ. ಸೊ ಈ ರೀತಿ ಬರೆಯೋದ್ರ ಮುಖಾಂತರ ನಾವು ಕರ್ನಾಟಕದ IT ಗ್ರೋತ್ ಏನಿದೆ, ಸ್ಟಾರ್ಟಪ್ ಎಕೋಸಿಸ್ಟಮ್ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅದು ಯಾವ ರೀತಿ ಭಾರತದ ಎಕನಾಮಿಕ್ ಗ್ರೋತಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತ ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಮುಂದುವರೆದು ನಾವು ಏನು ಮಾಡಬೇಕು, ಇಂಡಸ್ಟ್ರಿಯಲ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಸೊ ಕರ್ನಾಟಕ ಇಟ್ ಕಾಂಟ್ರಿಬ್ಯೂಟ್ಸ್ 8.8% ಆಫ್ ಇಂಡಿಯಾಸ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್. ಸೊ ಇಂಡಸ್ಟ್ರಿಯಲ್ ಔಟ್ಪುಟ್, ಇಂಡಿಯಾದಲ್ಲಿ ಏನು ಇಂಡಸ್ಟ್ರಿಯಲ್ ಔಟ್ಪುಟ್ ಆಗುತ್ತೆ ಅದರ 8.8% ಕಾಂಟ್ರಿಬ್ಯೂಷನ್ ಕರ್ನಾಟಕದಿಂದ ಆಗುತ್ತೆ. ಕರ್ನಾಟಕದಲ್ಲಿ 5 ಮೇಜರ್ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಇದೆ. ಅದ್ಯಾವುದಂದರೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ತುಮಕೂರು ಆ್ಯಂಡ್ ಬಳ್ಳಾರಿ. ಸೊ ಈ ರೀತಿ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಬಗ್ಗೆ ಬರೀತಾ, ಸೊ ಇದರೊಂದಿಗೆ ಕರ್ನಾಟಕ ಯಾವ ರೀತಿ ಮೇಜರ್ ಆಟೋಮೊಬೈಲ್ ಕಂಪ್ನೀಸ್ ಇದೆ, ಯಾವ ರೀತಿ ಆಟೋಮೊಬೈಲ್ ಸೆಕ್ಟರಲ್ಲೂ ಕೂಡ ಕರ್ನಾಟಕ ಲೀಡಲ್ಲಿದೆ ಅಂತ ಬರಿತಾ ಹೋಗಬೇಕು. ಸೊ ಮೇಜರ್ ಆಟೋಮೊಬೈಲ್ ಕಂಪ್ನಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಯಾವುದಂತಂದರೆ ಟೊಯೋಟಾ ಕಂಪ್ನಿ ಇರ್ಬೋದು, ವೋಲ್ವೋ ಇರ್ಬೋದು, ಆ್ಯಂಡ್ ಏರೋಸ್ಪೇಸ್ ಸೆಕ್ಟರಲ್ಲಿ HAL ಇದೆ, ಬೋಯಿಂಗ್ ಇದೆ. ಸೊ ಈ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಇದರೊಂದಿಗೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲೂ ಕೂಡ ಕರ್ನಾಟಕ ಲೀಡಲ್ಲಿದೆ. ಎಕ್ಸಾಂಪಲ್ ಬಾಷ್ ಕಂಪ್ನಿ ಇದೆ ಕರ್ನಾಟಕದಲ್ಲಿ. ಅದೇ ರೀತಿ ಹಲವಾರು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಕೂಡ ಕರ್ನಾಟಕದಲ್ಲಿದೆ ಅಂತ ನಾವು ಬರೀಬೇಕು. ಇದರೊಂದಿಗೆ ಯಾವ ಸ್ಕೀಮ್ಸ್ ಕರ್ನಾಟಕದಲ್ಲಿ ಈ ರೀತಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್ಗೆ ಹೆಲ್ಪ್ ಆಗ್ತಿದೆ, ಹೊಸದಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡ್ತಕ್ಕಂಥ ಸ್ಕೀಮ್ ಅಂತಂದರೆ PLI ಸ್ಕೀಮ್ ಇನ್ ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ಸ್, ಟೆಕ್ಸ್ಟೈಲ್ಸ್. ಸೊ ಈ ಸ್ಕೀಮ್ಸ್ ಯಾವ ರೀತಿ ಎಲೆಕ್ಟ್ರಾನಿಕ್ಸ್ ಸೆಕ್ಟರ್ ಕರ್ನಾಟಕದಲ್ಲಿ ಬೆಳೀಲಿಕ್ಕೆ, ಸೆಮಿಕಂಡಕ್ಟರ್ ಸೆಕ್ಟರ್ ಕರ್ನಾಟಕದಲ್ಲಿ ಬೆಳೀಲಿಕ್ಕೆ, ಜೊತೆಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರು ಮತ್ತು ಸರೌಂಡಿಂಗ್ ರೀಜನಲ್ಲಿ ಬೆಳೀಲಿಕ್ಕೆ ಸಹಾಯ ಮಾಡ್ತಾ ಇದೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಇದರೊಂದಿಗೆ ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಕೂಡ ಬೆಂಗಳೂರಲ್ಲಿದೆ, ಅದನ್ನು ನಾವು ಬರೀಬೇಕಾಗತ್ತೆ. ಸೊ ಯಾವ ರೀತಿ ಮೇಡ್ ಇನ್ ಇಂಡಿಯಾ ಆ್ಯಪಲ್ ಮೊಬೈಲ್ಸ್ ಮತ್ತು ಲ್ಯಾಪ್ಟಾಪ್ಸು ಹೊರದೇಶಕ್ಕೆ ರಫ್ತಾಗ್ತಿದೆ, ಅದರಿಂದ ಯಾವ ರೀತಿ ಎಕ್ಸ್ಪೋರ್ಟ್ ರೆವೆನ್ಯೂ ಜನರೇಟ್ ಆಗ್ತಿದೆ ಅಂತ ಕೂಡ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ.
ಮುಂದುವರೆದು ನಾವು ಅಗ್ರಿಕಲ್ಚರ್ ಆ್ಯಂಡ್ ಅಗ್ರಿಟೆಕ್ ರೆವಲ್ಯೂಷನ್ ಈ ಡೈಮೆನ್ಷನ್ನ ಅಡ್ರೆಸ್ ಮಾಡಬೇಕು. ಸೊ ಯಾವ ರೀತಿ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಗ್ರೋತ್ ಆಗ್ತಿದೆ, ಜೊತೆಗೆ ಅಗ್ರಿಕಲ್ಚರಲ್ ಟೆಕ್ನಾಲಜಿಕಲ್ ರೆವಲ್ಯೂಷನ್ ಆಗ್ತಿದೆ, ಅದು ಯಾವ ರೀತಿ ಭಾರತದ ಆರ್ಥಿಕತೆಗೆ ಸಹಾಯ ಮಾಡ್ತಾ ಇದೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಲೀಡಿಂಗ್ ಕ್ರಾಪ್ಸ್ ಯಾವುದು ಅಂದರೆ ಕಾಫಿ 71% ಕಾಂಟ್ರಿಬ್ಯೂಷನ್, ಸಿಲ್ಕ್ 35% ಆ್ಯಂಡ್ ಸ್ಪೈಸಸ್. ಇದರೊಂದಿಗೆ ಯಾವ ರೀತಿ ನಾವು ಸೀರಿಯಲ್ ಪ್ರೊಡಕ್ಷನ್ಸಲ್ಲಿ ಮುಂಚೆಯಲ್ಲಿದ್ದೀವಿ. ಸೀರಿಯಲ್ಸ್ ಅಂತಂದರೆ ವೀಟ್ ಇರ್ಬೋದು, ಪ್ಯಾಡಿ ಇರ್ಬೋದು. ಸೊ ಇದರೊಂದಿಗೆ ಕರ್ನಾಟಕ ಈಸ್ ಆಲ್ಸೋ ಒನ್ ಆಫ್ ದಿ ಲೀಡಿಂಗ್ ಪ್ರೊಡ್ಯೂಸರ್ ಇನ್ ಮಿಲೆಟ್ಸ್. ಸೊ ಮಿಲೆಟ್ಸ್ ಪ್ರೊಡಕ್ಷನಲ್ಲಿ ಕರ್ನಾಟಕ ಯಾವ ರೀತಿ ಮುಂಚೆಯಲ್ಲಿದೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಈಗ ಈ ರೀತಿ ಬೇರೆ ಬೇರೆ ಅಗ್ರಿಕಲ್ಚರ್ ಕ್ರಾಪ್ಸಲ್ಲಿ ಕರ್ನಾಟಕ ಯಾವ ರೀತಿ ಪ್ರೊಡಕ್ಷನ್ ಮಾಡ್ತಾ ಇದೆ, ಅದನ್ನು ಯಾವ ರೀತಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಇನ್ನು ಡಿಜಿಟಲ್ ಫಾರ್ಮಿಂಗ್ ಕರ್ನಾಟಕದಲ್ಲಿ ಯಾವ ರೀತಿ ಬೆಳೀತಾ ಇದೆ. ಸೊ ಡಿಜಿಟಲ್ ಫಾರ್ಮಿಂಗ್ ಬೆಳೀಲಿಕ್ಕೆ ಕರ್ನಾಟಕದಲ್ಲಿ ಏನೆಲ್ಲ ಸಹಕಾರಿಯಾಗಿದೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟೆಕ್ನಾಲಜಿ ಇರ್ಬೋದು, ಅಥವಾ ಇಂಟರ್ನೆಟ್ ಆಫ್ ಥಿಂಗ್ಸ್ ಬೇಸ್ಡ್ ಸ್ಮಾರ್ಟ್ ಅಗ್ರಿಕಲ್ಚರ್ ಯಾವ ರೀತಿ ಕರ್ನಾಟಕದಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಸ್ಮಾರ್ಟ್ ಅಗ್ರಿಕಲ್ಚರ್ ಆಲ್ಸೋ ಕಾಲ್ಡ್ ಆಸ್ ಪ್ರಿಸಿಷನ್ ಅಗ್ರಿಕಲ್ಚರ್ ಯಾವ ರೀತಿ ಕಡಿಮೆ ಇನ್ಪುಟ್ಸಿಂದ ಜಾಸ್ತಿ ಔಟ್ಪುಟ್ ತೆಗಿಲಿಕ್ಕೆ ಯಾವ ರೀತಿ ಸ್ಮಾರ್ಟ್ ಅಗ್ರಿಕಲ್ಚರ್ ಹೆಲ್ಪ್ ಮಾಡ್ತಾ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಇದರೊಂದಿಗೆ ಡ್ರೋನ್ ಟೆಕ್ನಾಲಜಿಯನ್ನು ಅಗ್ರಿಕಲ್ಚರಲ್ಲಿ ಯೂಸ್ ಮಾಡಿಕೊಂಡು ಯಾವ ರೀತಿ ಕ್ರಾಪ್ ಪ್ರೊಡಕ್ಷನ್ ಮಾನಿಟರ್ ಮಾಡಲಾಗ್ತಿದೆ, ಅದರಿಂದ ಯಾವ ರೀತಿ ಈ ಪೆಸ್ಟ್ ಅಟ್ಯಾಕನ್ನು ಮತ್ತು ಪೆಸ್ಟಿಸೈಡ್ ಸ್ಪ್ರೇಯಿಂಗನ್ನು ಡ್ರೋನ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅಂತ ಅದನ್ನು ನಾವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಇನ್ನು ಅಗ್ರಿಕಲ್ಚರ್ ಟೆಕ್ ಸ್ಟಾರ್ಟ್ಅಪ್ಸ್ ಯಾವುದ್ಯಾವುದಿದೆ, ನಿಂಜಾ ಕಾರ್ಟ್ ಅಂತ ಇದೆ, ಕ್ರೋಫಿನ್ ಅಂತ ಇದೆ. ಸೊ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಗ್ರಿಕಲ್ಚರ್ ರಿಲೇಟೆಡ್ ಟೆಕ್ನಾಲಜಿಕಲ್ ಸ್ಟಾರ್ಟ್ಅಪ್ ಬಗ್ಗೆ ಬರೀತಾ ಸೊ ಅದು ಯಾವ ರೀತಿ ಅಗ್ರಿಕಲ್ಚರ್ ಗ್ರೋತಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಅದಾದಮೇಲೆ ಸಸ್ಟೈನೇಬಿಲಿಟಿ ಇನಿಷಿಯೇಟಿವ್ಸ್ ಏನಿದೆ ಕರ್ನಾಟಕದಲ್ಲಿ, ರೈತ ಸಿರಿ ಅಂತ ಸ್ಕೀಮ್ ಇದೆ, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಇದೆ. ಇದರೊಂದಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಪರಂಪರಾಗತ ಕೃಷಿ ಯೋಜನೆ, ಕೃಷಿ ಸಿಂಚಾಯಿ ಯೋಜನೆ, ಈ ಎಲ್ಲ ಸ್ಕೀಮ್ಸ್ ಯಾವ ರೀತಿ ಸಸ್ಟೈನೇಬಲ್ ಅಗ್ರಿಕಲ್ಚರ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಈಗ ಎಲ್ಲ ಡಿಸ್ಕಸ್ ಮಾಡಿರ್ತಕ್ಕಂಥ ಸೆಕ್ಟರ್ಸ್ ಕರ್ನಾಟಕದಲ್ಲಿ ಗ್ರೋತ್ ಆಗಲಿಕ್ಕೆ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಮತ್ತು ಲಾಜಿಸ್ಟಿಕ್ಸ್ ಡೆವಲಪ್ಮೆಂಟ್ ಯಾವ ರೀತಿ ಕರ್ನಾಟಕದಲ್ಲಾಗಿದೆ, ಸೊ ಅದು ಯಾವ ರೀತಿ ಕರ್ನಾಟಕದಲ್ಲಿ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಅಗ್ರಿಕಲ್ಚರ್ ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡಿದೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಈ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ನೋಡೋದಾದರೆ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ಈಸ್ ಮೇಜರ್ ಸೆಕ್ಟರ್. ಸೊ ಕರ್ನಾಟಕದಲ್ಲಿ ಏನೆಲ್ಲ ಮೇಜರ್ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ರಿಲೇಟೆಡ್ ಡೆವಲಪ್ಮೆಂಟ್ಸ್ ಇದೆ ಅದನ್ನು ಬರಿತಾ ಹೋಗಬೇಕು. ಎಕ್ಸಾಂಪಲ್ ಆಗಿ ನಾವು ಈ ಏರ್ಪೋರ್ಟ್ಸ್ ರಿಲೇಟೆಡ್ ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಬರೀಬೇಕು. ಮುಂದುವರೆದು ಅರ್ಬನ್ ಮೊಬಿಲಿಟಿ ಪ್ರಾಜೆಕ್ಟ್ಸ್, ಬೆಂಗಳೂರು ಸಬ್ ಅರ್ಬನ್ ರೈಲ್ ಪ್ರಾಜೆಕ್ಟ್ ಮತ್ತು ಬೆಂಗಳೂರು ಮೆಟ್ರೋ ಎಕ್ಸ್ಪ್ಯಾನ್ಷನ್ ಬಗ್ಗೆ ಬರೀಬೇಕು. ಇದರೊಂದಿಗೆ ಬೆಂಗಳೂರು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್, ಇದು ಯಾವ ರೀತಿ ಬೆಂಗಳೂರು ಮತ್ತು ಚೆನ್ನೈ ಸರೌಂಡಿಂಗ್ಸ್ ರೀಜನ್ನಲ್ಲಿ ಇಂಡಸ್ಟ್ರಿಯಲ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅದನ್ನು ಬರೀಬೇಕು. ಇದರೊಂದಿಗೆ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ಸ್ ಮತ್ತು ಸ್ಮಾರ್ಟ್ ಅರ್ಬನ್ ಪ್ಲ್ಯಾನಿಂಗ್ ಯಾವ ರೀತಿ ಕರ್ನಾಟಕದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಗ್ರೋತು ಮತ್ತು ಲಾಜಿಸ್ಟಿಕ್ಸ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ತಿದೆ, ಸೊ ಅದರಿಂದ ಯಾವ ರೀತಿ ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗ್ತಿದೆ ಅಂತ ನಾವು ಬರಿಬೇಕು. ಇನ್ ದಿ ಸಬ್ಸಿಕ್ವೆಂಟ್ ಪ್ಯಾರಾಸ್ ವಿ ಶುಡ್ ಅಡ್ರೆಸ್ ಕರ್ನಾಟಕಸ್ ಪಾಲಿಸಿ ಇನಿಷಿಯೇಟಿವ್ಸ್ ಸಪೋರ್ಟಿಂಗ್ ದಿ $5 ಟ್ರಿಲಿಯನ್ ಎಕನಾಮಿ. ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಪಾಲಿಸಿ ಇನಿಷಿಯೇಟಿವ್ಸ್ ಏನಿದೆ ಅದು ಯಾವ ರೀತಿ ಭಾರತ $5 ಟ್ರಿಲಿಯನ್ ಎಕಾನಮಿ ಆಗಲಿಕ್ಕೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ನಾವು ಒಂದೊಂದಾಗಿ ಬರಿತಾ ಹೋಗಬೇಕು. ಸೊ ಈ ರೀತಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ವಿ ಶುಡ್ ಅಡ್ರೆಸ್ 4 to 5 ಪಾಲಿಸೀಸ್ which are very much helpful in India becoming $5 trillion economy. So first we should address Karnataka's industrial policy 2020 and 25. So ಈ ಪಾಲಿಸಿಯ ಮುಖ್ಯ ಉದ್ದೇಶ ಏನಂದರೆ it aims to attract rupees 5 lakh crore investments and it also aims to generate 2 million jobs. It promotes EV manufacturing, aerospace manufacturing and renewable energy sectors. ಸೊ ಇದು ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿಯ ಮುಖ್ಯ ಉದ್ದೇಶ ಆಗಿದೆ. ಸೊ ಈ ರೀತಿ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ಉದ್ದೇಶಗಳೇನಿದೆ, ಅಬ್ಜೆಕ್ಟಿವ್ಸ್ ಏನಿದೆ ಅಂತ ಬರೆದ ಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ಅಬೌಟ್ ಕರ್ನಾಟಕಸ್ IT ಪಾಲಿಸಿ 2020-25. ಸೊ ಕರ್ನಾಟಕ IT ಪಾಲಿಸಿ 2020-25 it focuses on or it targets 4 lakh crore IT exports by the year 2025 and it offers incentives for startups in the field of artificial intelligence, cyber security and cloud technology. ಸೊ ಈ ರೀತಿ ಬೇರೆ ಬೇರೆ ಕ್ಲೌಡ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ಮತ್ತು ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ನಿಗಳು, ಸ್ಟಾರ್ಟಪ್ಗಳು ಕರ್ನಾಟಕದಲ್ಲಿ ರೈಸ್ ಆಗಲಿಕ್ಕೆ ಯಾವ ರೀತಿ ಗೌರ್ಮೆಂಟ್ ಕರ್ನಾಟಕ IT ಪಾಲಿಸಿ ಇನ್ಸೆಂಟಿವ್ ಕೊಡುತ್ತೆ ಅನ್ನೋದನ್ನ ಕೂಡ ನಾವು ಬರೀಬೇಕು. ಸೊ ಈ ರೀತಿ ಕರ್ನಾಟಕ IT ಪಾಲಿಸಿ ಆಬ್ಜೆಕ್ಟಿವ್ಸ್ ಬರೆದ ಮೇಲೆ ದೆನ್ ವಿ ಶುಡ್ ಅಡ್ರೆಸ್ ಕರ್ನಾಟಕ EV ಆ್ಯಂಡ್ ಎನರ್ಜಿ ಸ್ಟೋರೇಜ್ ಪಾಲಿಸಿ. ಸೊ ಕರ್ನಾಟಕ EV ಆ್ಯಂಡ್ ಎನರ್ಜಿ ಸ್ಟೋರೇಜ್ ಪಾಲಿಸಿ ಏನು ಹೇಳುತ್ತೆ ಅಂದರೆ
ಇಟ್ ಏಮ್ಸ್ ಟು ಮೇಕ್ ಕರ್ನಾಟಕ ದ EV ಕ್ಯಾಪಿಟಲ್ ಆಫ್ ಇಂಡಿಯಾ. ಸೊ ಈ ಕರ್ನಾಟಕನ ಏನು ಮಾಡಲಿಕ್ಕೆ ಹೊರಟಿದೆ, ಈ ಎಲೆಕ್ಟ್ರಾನಿಕ್ ವೆಹಿಕಲ್ ಕ್ಯಾಪಿಟಲ್ ಆಫ್ ಇಂಡಿಯಾನ ಮಾಡಲಿಕ್ಕೆ ಹೊರಟಿದೆ. ಇನ್ ಅಡಿಷನ್ ಟು ದಿಸ್, ಇಟ್ ಅಟ್ರಾಕ್ಟೆಡ್ ಓವರ್ 30,000 crore ಇನ್ವೆಸ್ಟ್ಮೆಂಟ್ಸ್ ಇನ್ EV ಮ್ಯಾನುಫ್ಯಾಕ್ಚರಿಂಗ್. EV ಮ್ಯಾನುಫ್ಯಾಕ್ಚರಿಂಗಲ್ಲಿ ಈ ಸ್ಕೀಮ್ ಏನು ಮಾಡಲಿಕ್ಕೆ ಹೊರಟಿದೆ ಅಂದರೆ 30,000 ಕೋಟಿ ಇನ್ವೆಸ್ಟ್ಮೆಂಟ್ಸ್ನ EV ಮ್ಯಾನುಫ್ಯಾಕ್ಚರಿಂಗಲ್ಲಿ ಇದು ಅಟ್ರಾಕ್ಟ್ ಮಾಡಲಿಕ್ಕೆ ಟಾರ್ಗೆಟನ್ನು ಹಾಕ್ಕೊಂಡಿದೆ. ಸೊ ದೀಸ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಕರ್ನಾಟಕ ಎಲೆಕ್ಟ್ರಿಕ್ ವೆಹಿಕಲ್ ಆ್ಯಂಡ್ ಎನರ್ಜಿ ಸ್ಟೋರೇಜ್ ಪಾಲಿಸಿ. ಮುಂದುವರೆದು ವಿ ಹ್ಯಾವ್ ಬೆಂಗಳೂರು ಮಿಷನ್ 2022 ಸ್ಕೀಮ್ ಆರ್ ಪಾಲಿಸಿ. ಇದರ ಮುಖ್ಯ ಉದ್ದೇಶ ಏನಂತಂದರೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್, ಮೊಬಿಲಿಟಿ, ಡಿಜಿಟಲ್ ಗವರ್ನೆನ್ಸ್ನ ಬೆಂಗಳೂರಲ್ಲಿ ಉತ್ತಮಗೊಳಿಸುವುದರೊಂದಿಗೆ ಬೆಂಗಳೂರಿನ ಎಕನಾಮಿಕ್ ಕಾಂಪಿಟೇಟಿವ್ನೆಸ್ನ ಇನ್ಕ್ರೀಸ್ ಮಾಡೋದು. ಸೊ ಇವಾಗ ಇದನ್ನು ನಾವು ಬ್ರ್ಯಾಂಡ್ ಬೆಂಗಳೂರು ಸ್ಕೀಮ್ ಅಥವಾ ಬ್ರ್ಯಾಂಡ್ ಬೆಂಗಳೂರು ಪಾಲಿಸಿ ಅಂತ ಕರಿತೀವಿ. ಸೊ ಆಫ್ಟರ್ ರೈಟಿಂಗ್ ಆಲ್ ದೀಸ್ positive things, we should also address the challenges and bottlenecks in Karnataka's economic growth. ಬರೀ ಪಾಸಿಟಿವ್ ಸೈಡ್ ಬರೆದ್ರೆ ಎಸ್ಸೆ ಏನಾಗುತ್ತೆ, ಒನ್ ಸೈಡೆಡ್ ಆಗುತ್ತೆ. ಪಾಸಿಟಿವ್ ಸೈಡ್ ಬರೆಯೋದ್ರ ಜೊತೆಗೆ ನಾವು ಅದಕ್ಕೆ ಅಸೋಸಿಯೇಟೆಡ್ ಇರ್ತಕ್ಕಂಥ ಚಾಲೆಂಜಸ್, ಕನ್ಸ್ಟ್ರೇಂಟ್ಸ್ ಏನಿದೆ ಅದನ್ನು ಬರೀಬೇಕಾಗತ್ತೆ. ಸೊ ಈ ರೀತಿ ಬರೆದಾಗ ಏನಾಗುತ್ತೆ, ಎಸ್ಸೆ ಹಾಲಿಸ್ಟಿಕ್ ಆಗಿರುತ್ತೆ, ಸೊ ಪರಿಪೂರ್ಣವಾಗಿರುತ್ತೆ. ಸೊ ಇವಾಗ ನಾವು ಒನ್ ಬೈ ಒನ್ ಚಾಲೆಂಜಸ್ ಮತ್ತು ಬಾಟಲ್ನೆಕ್ಸ್ ಇನ್ ಕರ್ನಾಟಕಸ್ ಎಕನಾಮಿಕ್ ಗ್ರೋತ್ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. So first one is infrastructure gap. So there is a huge infrastructure constraints in Karnataka, especially ಬೆಂಗಳೂರಲ್ಲಿ ಏನಾಗ್ತಿದೆ, ಟ್ರಾಫಿಕ್ ಕಂಜೆಷನ್ ಆಗ್ತಿದೆ. ಸೊ ಇದರಿಂದ ಏನಾಗ್ತಿದೆ, ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಿದೆ. ಆಮೇಲೆ ಬೆಂಗಳೂರದ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಕೂಡ ಡಿಕ್ರೀಸ್ ಆಗ್ತಾ ಇದೆ. ದೆನ್ ಡಿಫಿಷಿಯೆಂಟ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್. ರೂರಲ್ ಏರಿಯಾದಲ್ಲಿ ಏನಾಗ್ತಾ ಇದೆ ಅಂತಂದರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ ಸ್ಟೋರ್ ಮಾಡಲಿಕ್ಕೆ ಗೋಡೌನ್ಸ್ ಇಲ್ಲ, ಜೊತೆಗೆ ರೂರಲ್ ಗ್ರಾಮ ಸಡಕ್ ಯೋಜನೆಯಿಂದ ರೂರಲ್ ರೋಡ್ಸ್ ಏನಿದೆ ಅದು ನೀಟಾಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ. ಇದರಿಂದ ಏನಾಗ್ತಿದೆ, ಇಂಡಸ್ಟ್ರಿಯಲ್ ಡಿಸೆಂಟ್ರಲೈಸೇಷನ್ ಆಗ್ತಾ ಇಲ್ಲ. ಸೊ ಆ ರೀತಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರೇಂಟ್ಸ್ನ ಬರೀಬೇಕು. ಮುಂದುವರೆದು ನಾವು ಸ್ಕಿಲ್ ಶಾರ್ಟೇಜ್ ಏನಿದೆ ಕರ್ನಾಟಕದಲ್ಲಿ ಅದನ್ನು ಬರೀತಾ ಹೋಗಬೇಕು. ಸೊ ಕರ್ನಾಟಕದಲ್ಲಿ ಯಾವ ರೀತಿ ಸ್ಕಿಲ್ಸ್ ಗ್ಯಾಪ್ ಇದೆ ಮತ್ತು ಟ್ಯಾಲೆಂಟ್ ಶಾರ್ಟೇಜ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಕರ್ನಾಟಕಸ್ ಇಂಡಸ್ಟ್ರಿ ರಿಕ್ವೈರ್ಸ್ highly skilled professionals in the field of artificial intelligence, automation and robotics. So this requires reskilling initiatives to match the global standards. ಬಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥ IT ಎಂಪ್ಲಾಯೀಸ್ ಸ್ಕಿಲ್ ಲೆವೆಲ್ ಸ್ಟ್ಯಾಗ್ನೇಟ್ ಆಗಿದೆ. ಸೊ ರೀಸ್ಕಿಲ್ಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನಾವು ಅಡ್ರೆಸ್ ಮಾಡಬೇಕು. ಜೊತೆಗೆ ಕರ್ನಾಟಕದಿಂದ ಬರ್ತಕ್ಕಂಥ ಇಂಜಿನಿಯರಿಂಗ್ ಔಟ್ಪುಟ್ಸ್, ಅಂದರೆ ಇಂಜಿನಿಯರಿಂಗ್ ಮುಗಿಸಿ ಬರ್ತಕ್ಕಂತಹ ಸ್ಟೂಡೆಂಟ್ಸಲ್ಲಿ, ಗ್ರ್ಯಾಜುಯೇಟ್ಸಲ್ಲಿ ಎಷ್ಟು ಸ್ಕಿಲ್ ಕೊರತೆ ಇದೆ ಅದನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಥರ್ಡ್ ಪಾಯಿಂಟಲ್ಲಿ ನಾವು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಯಾವ ರೀತಿ ಸರ್ಫೇಸ್ ಆಗ್ತಿದೆ ಕರ್ನಾಟಕದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ದೇರ್ ಇಸ್ ಅ ವಾಟರ್ ಸ್ಕ್ಯಾರ್ಸಿಟಿ ಆ್ಯಂಡ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಇಶ್ಯೂ ಆ್ಯಂಡ್ ವಾಟರ್ ಪೊಲ್ಯೂಷನ್ ಇಶ್ಯೂ ಇನ್ ಬೆಂಗಳೂರು. ಸೊ ದಿಸ್ ಈಸ್ ಥ್ರೆಟನಿಂಗ್ ಅರ್ಬನ್ ಸಸ್ಟೈನಬಿಲಿಟಿ. ಇದರಿಂದ ಏನಾಗ್ತಿದೆ, ಬೆಂಗಳೂರು ಅರ್ಬನಲ್ಲಿ ಇರೋದು ತುಂಬ ಕಷ್ಟ ಆಗ್ತಾಯಿದೆ. ಸೊ ಮೆನಿ ಪೀಪಲ್ ದೇ ಆರ್ ರೀಲೊಕೇಟಿಂಗ್ ಟು ದೇರ್ ನೇಟಿವ್ಸ್. ಸೊ ಇದರಿಂದ ಏನಾಗ್ತದೆ, ಬೆಂಗಳೂರಲ್ಲಿ ಸ್ಕಿಲ್ ಶಾರ್ಟೇಜ್ ಆಗುತ್ತೆ, ಎಂಪ್ಲಾಯೀಸ್ ಶಾರ್ಟೇಜ್ ಆಗುತ್ತೆ. ಸೊ ಈ ರೀತಿ ಇಶ್ಯೂಸ್ ಕ್ರಿಯೇಟ್ ಆಗೋದ್ರಿಂದ ಸೊ ಬೆಂಗಳೂರಲ್ಲಿ ಇರೋ ಸಸ್ಟೈನೇಬಲ್ ಲೈಫ್ ಸ್ಟೈಲ್ ಏನಾಗ್ತಾ ಇದೆ, ಕುಸಿತಾ ಇದೆ. ದೆನ್ ಡಿಫಾರೆಸ್ಟೇಷನ್ ಆ್ಯಂಡ್ ಲ್ಯಾಂಡ್ ಯೂಸ್ ಚೇಂಜಸ್, ದೀಸ್ ಚೇಂಜಸ್ ಅಫೆಕ್ಟ್ ದಿ ಕ್ಲೈಮೇಟ್ ರೆಸಿಲಿಯನ್ಸ್. ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಸಿಗ್ನಿಫಿಕೆಂಟ್ ಲ್ಯಾಂಡ್ ಯೂಸ್ ಚೇಂಜಸ್ ಆಗ್ತಾ ಇದೆ. ಲ್ಯಾಂಡ್ ಯೂಸ್ ಚೇಂಜಸ್ ಅಂತಂದರೆ ಫಾರೆಸ್ಟ್ರಿ ಇರೋದು ಅಗ್ರಿಕಲ್ಚರ್ಗೆ ಹೋಗ್ತಿದೆ, ಅಗ್ರಿಕಲ್ಚರ್ ಇರೋದು ರಿಯಲ್ ಎಸ್ಟೇಟಿಗೆ ಬರ್ತಿದೆ. ಸೊ ಇದರಿಂದ ಡಿಫಾರೆಸ್ಟೇಷನ್ ರೇಟ್ ಜಾಸ್ತಿ ಆಗ್ತಿದೆ. ಸೊ ಡಿಫಾರೆಸ್ಟೇಷನ್ ಆಗೋದ್ರಿಂದ ಏನಾಗುತ್ತೆ, ಕ್ಲೈಮೇಟ್ ಚೇಂಜ್ ಮತ್ತು ಗ್ಲೋಬಲ್ ವಾರ್ಮಿಂಗ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತದೆ, ಕರ್ನಾಟಕದ ಆರ್ಥಿಕತೆ ಕುಂಠಿತಗೊಳ್ಳುತ್ತೆ. ಸೊ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಇನ್ ದ ಫೋರ್ತ್ ಪಾಯಿಂಟ್ ವಿ ಶುಡ್ ಎಕ್ಸ್ಪ್ಲೇನ್ ರೀಜನಲ್ ಇಂಬ್ಯಾಲೆನ್ಸ್ ಇನ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಯಾವ ರೀತಿ ರೀಜನಲ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗಿದೆ ಎಕನಾಮಿಕ್ ಗ್ರೋತಲ್ಲಿ, ಇಂಡಸ್ಟ್ರಿಯಲ್ ಗ್ರೋತಲ್ಲಿ ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಮೆಜಾರಿಟಿ ಆಫ್ ದ ಡೆವಲಪ್ಮೆಂಟ್ ಈಸ್ ಬೆಂಗಳೂರು ಸೆಂಟ್ರಿಕ್. ಸೊ ವೈಲ್ ನಾರ್ದರ್ನ್ ಕರ್ನಾಟಕ ರಿಮೇನ್ಸ್ ಅಂಡರ್ ಡೆವಲಪ್ಡ್. ಸೊ ಮೋಸ್ಟ್ ಏನು ಇಂಡಸ್ಟ್ರಿಯಲ್ ಗ್ರೋತ್ ಇದೆ ಅದು ಬೆಂಗಳೂರು ಸೆಂಟ್ರಿಕ್ ಆಗಿದೆ. ಬೆಂಗಳೂರು ಮತ್ತು ಸರೌಂಡಿಂಗ್ ರೀಜನ್ಸಲ್ಲಿ ಆಗಿರೋದ್ರಿಂದ ನಾರ್ದರ್ನ್ ಕರ್ನಾಟಕ ಇನ್ನೂ ಕೂಡ ಅಂಡರ್ ಡೆವಲಪ್ಡ್ ಇದೆ. ಸೊ ದಿಸ್ ನೀಡ್ಸ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ಟೈರ್ 2 ಆ್ಯಂಡ್ ಟೈರ್ 3 ಸಿಟೀಸ್ ಲೈಕ್ ಮಂಗಳೂರು, ಹುಬ್ಬಳ್ಳಿ ಆ್ಯಂಡ್ ಕಲಬುರಗಿ ಅಂತ ನಾವು ಬರಿತಾ ಹೋಗಬೇಕು. ಬರೀ ಪ್ರಾಬ್ಲಮ್ ಬರೆದು ಹೈಲೈಟ್ ಮಾಡೋದಲ್ಲ. ಸೊ ಎಸ್ಸೆನಲ್ಲಿ ಏನಾಗುತ್ತೆ ಅಂತಂದರೆ ದೇರ್ ಈಸ್ ಅ ರೀಜನಲ್ ಎಕನಾಮಿಕ್ ಇಂಬ್ಯಾಲೆನ್ಸ್ ಇನ್ ಕರ್ನಾಟಕ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೆಂಗಳೂರು ಮತ್ತು ಸರೌಂಡಿಂಗ್ ರೀಜನಲ್ಲಿ ಆಗಿದೆ ಅಂತ ಹೇಳಿ ನಾರ್ತ್ ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ ಗ್ರೋತ್ ತುಂಬ ಕಡಿಮೆ ಇದೆ ಅಂತ ನಾವು ಹೇಳ್ತೀವಿ. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ನಾವು ಅಲ್ಲಿಗೆ ಮುಗಿಸೋದಿಲ್ಲ. ಅದಕ್ಕೆ ಸೊಲ್ಯೂಷನ್ ಏನು? ಸೊ ಸೊಲ್ಯೂಷನ್ ಏನಂತಂದರೆ ಟೈರ್ 2 ಮತ್ತು ಟೈರ್ 3 ಸಿಟಿ, ಎಕ್ಸಾಂಪಲ್ ಅಂತಂದರೆ ಮಂಗಳೂರು, ಹುಬ್ಬಳ್ಳಿ ಮತ್ತು ಕಲಬುರಗಿ, ಈ ರೀತಿ ಸಿಟೀಸಲ್ಲಿ ಕೂಡ ನಾವು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಬರಿಬೇಕಾಗತ್ತೆ. ಇಷ್ಟೆಲ್ಲ ಚಾಲೆಂಜಸ್ ಮತ್ತು ಬಾಟಲ್ ನೆಕ್ಸ್ ನಾವು ಬರೆದ ಮೇಲೆ ವೇ ಫಾರ್ವರ್ಡ್ ಬರೀಬೇಕು. ವೇ ಫಾರ್ವರ್ಡ್ ಫಾರ್ ವಾಟ್?
Karnataka's roadmap to strengthen India's $5 trillion vision. ಸೊ ಭಾರತದ $5 trillion ವಿಷನ್ ಅಲ್ಲಿ ಕರ್ನಾಟಕದ ರೋಡ್ ಮ್ಯಾಪ್ ಏನಿರುತ್ತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಸೊ ಮೊದಲನೇದಾಗಿ ವಿ ಶುಡ್ ರೈಟ್ ಅಬೌಟ್ ಸ್ಟ್ರೆಂಥನಿಂಗ್ ದಿ ಡಿಜಿಟಲ್ ಎಕನಾಮಿ. ಸೊ ಡಿಜಿಟಲ್ ಎಕನಾಮಿ ಎಕ್ಸ್ಪ್ಯಾನ್ಷನ್ ಮತ್ತು ಸ್ಟ್ರೆಂಥನ್ ಮಾಡೋದ್ರಲ್ಲಿ ಯಾವ ರೀತಿ ನಾವು ಮಾಡಬೇಕು ಅಂತ ನಾವು ಬರಿತಾ ಹೋಗಬೇಕು. ಸೊ ಇದಕ್ಕೆ ಏನೆಲ್ಲ ಬರಿಬೋದು ಅಂತಂದರೆ, ಎಸ್ಟಾಬ್ಲಿಷಿಂಗ್ AI ಆ್ಯಂಡ್ ಕ್ವಾಂಟಮ್ ಕಂಪ್ಯೂಟಿಂಗ್ ಹಬ್ಸ್ ಟು ಲೀಡ್ ಇಂಡಿಯಾಸ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ಹಬ್ಸ್ನ ನಾವು ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ ಮಾಡೋದ್ರೊಂದಿಗೆ ಇಂಡಿಯಾಸ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ನ ನಾವು ಉನ್ನತ ಮಟ್ಟಕ್ಕೆ ಒಯ್ಬೋದು ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಜೊತೆಗೆ ಎಕ್ಸ್ಪ್ಯಾಂಡಿಂಗ್ ದಿ ಬೆಂಗಳೂರು ಟೆಕ್ ಸಮ್ಮಿಟ್ ಟು ಅಟ್ರಾಕ್ಟ್ ಗ್ಲೋಬಲ್ ಇನ್ವೆಸ್ಟರ್ಸ್. ಇದರ ಅರ್ಥ ನಾವು ಬೆಂಗಳೂರಲ್ಲಿ ಟೆಕ್ ಸಮ್ಮಿಟ್, ಗ್ಲೋಬಲ್ ಟೆಕ್ ಸಮ್ಮಿಟ್ನ ಮಾಡೋದ್ರ ಮುಖಾಂತರ ಗ್ಲೋಬಲ್ ಇನ್ವೆಸ್ಟರ್ಸ್, ದೊಡ್ಡ ದೊಡ್ಡ ಕಂಪ್ನೀಸ್ ಏನಿದೆ MNCಸು, ಅವ್ರು ಬಂದು ಬೆಂಗಳೂರಲ್ಲಿ ಡಿಜಿಟಲ್ ಎಕನಾಮಿ ಮತ್ತು ಡಿಜಿಟಲ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ಹಬ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಯಾವ ರೀತಿ ಇನ್ವೆಸ್ಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ನಾವು ಬರಿಬೇಕು. ಸೊ ಎರಡನೇದಾಗಿ ವಿ ಶುಡ್ ರೈಟ್ ಅಬೌಟ್, ಸೆಕೆಂಡ್ಲಿ ವಿ ಶುಡ್ ಟಾಕ್ ಅಬೌಟ್ ಎನ್ಹ್ಯಾನ್ಸಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಂಡಸ್ಟ್ರಿಯಲ್ ಬೇಸ್ ಇನ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಇಂಡಸ್ಟ್ರಿಯಲ್ ಬೇಸ್ನ ಎನ್ಹ್ಯಾನ್ಸ್ ಮಾಡೋದು, ಯಾವ ರೀತಿ ಎನ್ಹ್ಯಾನ್ಸ್ ಮಾಡ್ಬೋದು ಅಂತ ನಾವು ಬರೀಬೇಕು. ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಇಂಡಸ್ಟ್ರಿಯಲ್ ಗ್ರೋತ್ನ ಎನ್ಹ್ಯಾನ್ಸ್ ಮಾಡ್ಬೋದು ಅಂದರೆ ಏರೋಸ್ಪೇಸ್ ಸೆಕ್ಟರು, ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರು ಮತ್ತು ಡಿಫೆನ್ಸ್ ಟೆಕ್ನಾಲಜಿ. ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಬೇಸ್ನ ಕ್ರಿಯೇಟ್ ಮಾಡಬೇಕು. ಸೊ ಇದರೊಂದಿಗೆ ಇಂಡಸ್ಟ್ರಿಯಲ್ ಬೇಸ್ನ ನಾವು ತುಮಕೂರು ಮತ್ತು ಹುಬ್ಬಳ್ಳಿ ಧಾರವಾಡ ರೀಜನ್ನಲ್ಲಿ ಸ್ಟ್ರೆಂಥನ್ ಮಾಡಬೇಕು ಅಂತ ಬರಿತಾ, ಬೆಂಗಳೂರಿಂದ ಡಿಸೆಂಟ್ರಲೈಸ್ ಆಗಿ ಯಾವ ರೀತಿ ನಾವು ಹೊಸ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ರೀಜನಲ್ ಡೆವಲಪ್ಮೆಂಟ್ಗೂ ಕೂಡ ಒತ್ತು ಕೊಡಬೇಕು ಅಂತ ಬರಿಬೇಕು. ಥರ್ಡ್ ಪಾಯಿಂಟ್, ವಿ ಶುಡ್ ಟಾಕ್ ಅಬೌಟ್ ಬೂಸ್ಟಿಂಗ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಆ್ಯಂಡ್ ರೂರಲ್ ಎಕನಾಮಿ. ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಮತ್ತು ರೂರಲ್ ಎಕನಾಮಿ ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಯಾವ ಯೋಜನೆಗಳನ್ನ ಹಮ್ಕೋಬೋದು, ಯಾವ ಫೀಲ್ಡಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು ಅಂತಂದರೆ, ವಿ ಶುಡ್ ಡೆವಲಪ್ ಸ್ಮಾರ್ಟ್ ಫಾರ್ಮಿಂಗ್ ಟೆಕ್ನಿಕ್ಸ್, ಪ್ರಿಸಿಷನ್ ಅಗ್ರಿಕಲ್ಚರ್ ಮತ್ತು ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಇಂಟರ್ನೆಟ್ ಆಫ್ ಥಿಂಗ್ಸ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಗೋ ಫಾರ್ ಸ್ಮಾರ್ಟ್ ಫಾರ್ಮಿಂಗ್ ಟೆಕ್ನಿಕ್ಸ್. ಸೊ ಈ ಸ್ಮಾರ್ಟ್ ಫಾರ್ಮಿಂಗ್ ಟೆಕ್ನಿಕ್ಸ್ನ ಎಂಪ್ಲಾಯ್ ಮಾಡೋದ್ರಿಂದ ಏನಾಗುತ್ತೆ, ಅಗ್ರಿಕಲ್ಚರಲ್ಲಿ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಮತ್ತು ಅಗ್ರಿಕಲ್ಚರ್ ಒಂದು ರಿನ್ಯೂಮರೇಷನ್ ಅಂದರೆ ಒಂದು ಅಟ್ರಾಕ್ಟಿವ್ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ಫಾರ್ಮರ್ಸ್ಗೆ ಏನಾಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ. ದೆನ್ ವಿ ಶುಡ್ ಟಾಕ್ ಅಬೌಟ್ ಎಕ್ಸ್ಪ್ಯಾಂಡಿಂಗ್ ಅಗ್ರಿ ಬಿಸ್ನೆಸ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್. ಸೊ ಕರ್ನಾಟಕದಲ್ಲಿ ಇಷ್ಟೆಲ್ಲ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಆಗ್ತಿದೆ, ಬಟ್ ಅದರ ಅನುಗುಣವಾಗಿ ಅಗ್ರಿಕಲ್ಚರ್ ಬಿಸ್ನೆಸ್ ಇನ್ಕ್ರೀಸ್ ಆಗಿಲ್ಲ. ಆಮೇಲೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ಡೆವಲಪ್ ಆಗಿಲ್ಲ. ಸೊ ಈ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಕರ್ನಾಟಕದಲ್ಲಿ ಡೆವಲಪ್ ಆಗಲಿಕ್ಕೆ ಗೌರ್ಮೆಂಟ್ ಏನೆಲ್ಲ ಮಾಡ್ಬೋದು ಅಂತ ನಾವು, ಏನೆಲ್ಲ ಸ್ಕೀಮ್ಸ್ನ ಜಾರಿಗೆ ತರ್ಬೋದು ಅಂತ ನಾವು ಬರೀಬೇಕು. ಸೊ ಇಷ್ಟು ಬರೆದ ಮೇಲೆ ವಿ ಶುಡ್ ಟಾಕ್ ಅಬೌಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸಸ್ಟೈನಬಲ್ ಅರ್ಬನ್ ಡೆವಲಪ್ಮೆಂಟ್. ಫೋರ್ತ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸಸ್ಟೈನಬಲ್ ಅರ್ಬನ್ ಡೆವಲಪ್ಮೆಂಟಲ್ಲಿ ನಾವು ಏನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ವಿ ಶುಡ್ ಟಾಕ್ ಅಬೌಟ್ ಎಕ್ಸ್ಪ್ಯಾಂಡಿಂಗ್ ಮೆಟ್ರೋ ಕನೆಕ್ಟಿವಿಟಿ ಇನ್ ಬೆಂಗಳೂರು ಟು ರೆಡ್ಯೂಸ್ ದಿ ಬೆಂಗಳೂರು ಟ್ರಾಫಿಕ್ ಕಂಜೆಷನ್. ಬೆಂಗಳೂರಲ್ಲಿ ಟ್ರಾಫಿಕ್ ಕಡಿಮೆ ಮಾಡಲಿಕ್ಕೆ ಮೆಟ್ರೋ ಕನೆಕ್ಟಿವಿಟಿನ ಎಕ್ಸ್ಪ್ಯಾಂಡ್ ಮಾಡಬೇಕು, ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಜೊತೆಗೆ ಇನ್ನೂ ಹೆಚ್ಚು ಸ್ಯಾಟಲೈಟ್ಸ್ ಟೌನ್ಸ್ನ ನಾವು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಬರೀಬೇಕು. ಇದರೊಂದಿಗೆ ವಿ ಶುಡ್ ಆಲ್ಸೋ ಅಡಾಪ್ಟ್ ಗ್ರೀನ್ ಸಿಟೀಸ್ ಆ್ಯಂಡ್ ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್. ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ದಟ್ ಈಸ್ ಬೇಸ್ಡ್ ಆನ್ ಎಲೆಕ್ಟ್ರಿಕ್ ವೆಹಿಕಲ್, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಮೆಟ್ರೋ ಪ್ರಾಜೆಕ್ಟ್ಸ್, ಸಬ್-ಅರ್ಬನ್ ರೈಲ್ ಪ್ರಾಜೆಕ್ಟ್ಸ್. ಸೊ ದೀಸ್ ಆರ್ ಆಲ್ ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ಅದರ ಬಗ್ಗೆ ನಾವು ಬರೀಬೇಕು. ಸೊ ಮುಂದುವರೆದು ವಿ ಶುಡ್ ಆಲ್ಸೋ ಟಾಕ್ ಅಬೌಟ್ ಬ್ರಿಡ್ಜಿಂಗ್ ರೀಜನಲ್ ಡಿಸ್ಪ್ಯಾರಿಟೀಸ್ ಇನ್ ಕರ್ನಾಟಕ. ಸೊ ಯಾವ ರೀತಿ ನಾವು ಕರ್ನಾಟಕದಲ್ಲಿ ಇಂಬ್ಯಾಲೆನ್ಸನ್ನು ನಾವು ರೀಜನಲ್ ಡಿಸ್ಪ್ಯಾರಿಟಿನ ನಾವು ಕಡಿಮೆ ಮಾಡ್ಬೋದು ಅಂತಂದರೆ, ಬೈ ಎಸ್ಟಾಬ್ಲಿಷಿಂಗ್ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಆ್ಯಂಡ್ IT ಪಾರ್ಕ್ಸ್ ಇನ್ ನಾರ್ದರ್ನ್ ಕರ್ನಾಟಕ ಟು ಎನ್ಹ್ಯಾನ್ಸ್ ಇಟ್ಸ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಸೊ ನಾರ್ದರ್ನ್ ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಲೆಸ್ ಡೆವಲಪ್ಡ್ ಇರೋದ್ರಿಂದ ಸೊ ಅಲ್ಲಿ SEZ ಮತ್ತು IT ಪಾರ್ಕ್ಸ್ನ ಓಪನ್ ಮಾಡೋದ್ರ ಮುಖಾಂತರ ಮ್ಯಾನುಫ್ಯಾಕ್ಚರಿಂಗ್ ಮತ್ತು IT ಸೆಕ್ಟರ್ನ ಕರ್ನಾಟಕದಲ್ಲಿ ಡಿಸೆಂಟ್ರಲೈಸ್ ಮಾಡ್ಬೋದು. ಸೊ ನಾವು ಯಾವ್ಯಾವ ರೀಜನ್ಸಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಬಯೋಟೆಕ್ ಹಬ್ಸ್ನ ಸ್ಟಾರ್ಟ್ ಮಾಡ್ಬೋದು ಅಂದರೆ, ಮೈಸೂರು ರೀಜನಲ್ಲಿ, ಧಾರವಾಡ ರೀಜನಲ್ಲಿ, ಮಂಗಳೂರು ರೀಜನಲ್ಲಿ, ಕಲಬುರಗಿ ರೀಜನಲ್ಲಿ. ಸೊ ಇಲ್ಲಿ ನಾವು IT ಮತ್ತು ಬಯೋಟೆಕ್ ಹಬ್ನ ಡಿಸೆಂಟ್ರಲೈಸ್ ಮಾಡೋದ್ರ ಮುಖಾಂತರ ಆ ರೀಜನ್ನ ಎಕನಾಮಿಕ್ ಡೆವಲಪ್ಮೆಂಟ್ಗೂ ಕೂಡ ನಾವು ಸಹಾಯ ಮಾಡ್ಬೋದು. ಸೊ ಈ ರೀತಿ ಬರಿತಾ ನಾವು ವೇ ಫಾರ್ವರ್ಡ್ನ ಕಂಪ್ಲೀಟ್ ಮಾಡಬೇಕು. ಸೊ ಇಷ್ಟು ವೇ ಫಾರ್ವರ್ಡ್ ಬಂದಮೇಲೆ ವಿ ಶುಡ್ ರೈಟ್ ಕನ್ಕ್ಲೂಷನಲ್ಲಿ ನಾವು ಏನು ಬರಿಬೋದು ಅಂದರೆ, ಕರ್ನಾಟಕ ಈಸ್ ಎ ಪವರ್ ಹೌಸ್ ಇನ್ ಇಂಡಿಯಾಸ್ ಎಕನಾಮಿಕ್ ಜರ್ನಿ. ಸೊ ಭಾರತದ ಆರ್ಥಿಕ
ಪಯಣದಲ್ಲಿ ಕರ್ನಾಟಕ ಏನು ಪವರ್ ಹೌಸ್ ಅಂತ ನಾವು ಬರೀಬೇಕು. ಆ್ಯಂಡ್ ಇಟ್ ವಿಲ್ ಪ್ಲೇ ಅ ಡಿಸಿಸಿವ್ ರೋಲ್ ಇನ್ ರಿಯಲೈಸಿಂಗ್ ದಿ ವಿಷನ್ ಆಫ್ $5 ಟ್ರಿಲಿಯನ್ ಎಕನಾಮಿ. ಸೊ ಯಾವ ರೀತಿ ಕರ್ನಾಟಕ ಡಿಸಿಸಿವ್ ರೋಲ್ ಪ್ಲೇ ಮಾಡುತ್ತೆ ಅಂತಂದರೆ, ಇಟ್ ಈಸ್ ಲೀಡಿಂಗ್ ಇನ್ ಇನೋವೇಷನ್, it attracts lot of investment, and it has good infrastructure in achieving $5 trillion economic goal. And also Karnataka is forefront in strategic policy reforms and policy support for essential sectors, be it artificial intelligence, semiconductor industry, automobile industry. So Karnataka is leading. So this helps in achieving sustainable and inclusive economic future, not only for Karnataka and also for India. ಸೊ ಈ ರೀತಿ ನಾವು ಬರಿತಾ ನಾವು ಕನ್ಕ್ಲೂಷನ್ನ ಮಾಡಬೇಕು. ಸೊ ಫಾರ್ ವಿ ಹ್ಯಾವ್ ಡಿಸ್ಕಸ್ ದಿ ಮೇಜರ್ ಕಂಟೆಂಟ್ ದ್ಯಾಟ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ಎಸ್ಸೆ. ಸೊ ಇಲ್ಲಿವರೆಗೂ ನಾವು ಎಸ್ಸೆನಲ್ಲಿ ಏನೆಲ್ಲ ಮೇಜರ್ ಕಂಟೆಂಟ್ ಇರ್ಬೋದು ಅಂತ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದರೊಂದಿಗೆ ನೀವು ನಿಮ್ಮದೇ ಆದ ಕಂಟೆಂಟ್ನು ಕೂಡ ಆ್ಯಡ್ ಮಾಡೋದ್ರ ಮುಖಾಂತರ ಎಸ್ಸೆ ಬರೀಬೋದು. ಸೊ ಈ ಕಂಟೆಂಟ್, ಡೀಟೇಲ್ಡ್ ಕಂಟೆಂಟ್ PDF ಕನ್ನಡ ಮತ್ತು ಇಂಗ್ಲೀಷ್ ವರ್ಷನ್ನು PDF ಫೈಲ್ನ ನಾವು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿದ್ದೇವೆ. ಆ PDF ಫೈಲ್ನ ನೀವು ರೆಫರ್ ಮಾಡೋದ್ರ ಮುಖಾಂತರ ನೀವು ಎಸ್ಸೆ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಹ್ಯಾಪಿ ಲರ್ನಿಂಗ್.